ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ 2024-25ರ SSLC ಮಾದರಿ ಪ್ರಶ್ನೆ ಪತ್ರಿಕೆ 4 ತೃತೀಯ ಭಾಷೆ ಹಿಂದಿ ವಿಷಯದ ಅವುಗಳ ಸಂಪೂರ್ಣ ಉತ್ತರಗಳನ್ನು ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಮಾಡೆಲ್ ಕ್ವಶನ್ ಪೇಪರ್ 3 ಡಿಸ್ಕಷನ್ ಮಾಡಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡಿದ್ದೀವಿ. ಸೊ ಈಗ ನಾವು ಮಾಡೆಲ್ ಕ್ವಶನ್ ಪೇಪರ್ 4 ಅವುಗಳ उत्तरಗಳೊಂದಿಗೆ ಡಿಸ್ಕಷನ್ ಮಾಡೋಣ. फर्स्ट में निम्नलिखित प्रश्नों के लिए 4 विकल्प सुझाए गए हैं. उनमें से सर्वाधिक उचित विकल्प चुनकर उसके संकेताक्षर सहित पूर्ण रूप से लिखिए. सो ಇಲ್ಲಿ 8 ಪ್ರಶ್ನೆಗಳಿದಾವೆ. फर्स्ट क्वेश्चन, हिमान शब्द का विलोम शब्द है. सो हिमान शब्दದ ವಿಲೋಮ ಶಬ್ದ ಸೊ ಬೆಹಿಮಾನಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಎ ಬೆಹಿಮಾನಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವೆಶ್ಚನ್, ಬಾದಶಾಹ ಶಬ್ದ का ಸ್ತ್ರೀಲಿಂಗ ರೂಪ है. ಸೊ ಬಾದಶಾಹದ ಸ್ತ್ರೀಲಿಂಗ ರೂಪ ಬೇಗಂ ಆಗಿರ್ತದೆ. ಹಾಗಾಗಿ ಸೊ ಬಾದಶಾಹಗೆ ಕರೆಕ್ಟ್ ಆಗಿರುವಂಥದ್ದು. ಸೊ ರಾಣಿ ಅಂದ್ರೂ ಅದೇ ಮೀನಿಂಗ್ ಬರ್ತದೆ. ಸೊ ಹಾಗಾಗಿ ಬೇಗಂ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. थर्ड क्वेश्चन, निम्नलिखित शब्दों में से एक वचन शब्द है. ಸೊ ಕೊಟ್ಟಿರೋದ್ರಲ್ಲಿ ಏಕವಚನ, ಸೊ ಲಡ್ಕೆ, ಮಲಾಯಿ, ಬಾತೆ, ಸೊ ಅವೆಲ್ಲ ಬಹುವಚನಕ್ಕೆ ಬರ್ತದೆ. ಆಂಕ್ ಅನ್ನೋದು ಏಕವಚನ. ಹಾಗಾಗಿ ಆಪ್ಷನ್ ಡಿ ಆಂಕ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗಣೇಶ ಶಬ್ದಕ ಸಂಧಿ. ಸೊ ಗಣೇಶ ಶಬ್ದದಲ್ಲಿ ಯಾವ ಸಂಧಿ ಇದೆ? ಸೊ ಗಣೇಶದಲ್ಲಿ ಗುಣ ಸಂಧಿ ಇದೆ. ಗಣ ಪ್ಲಸ್ ಈಶ ಗಣೇಶ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. फिफ्थ क्वेश्चन, निम्नलिखित में से प्रथम प्रेरणार्थक क्रिया रूप है. ಸೊ ಕೊಟ್ಟಿರೋದ್ರಲ್ಲಿ ಪ್ರಥಮ ಪ್ರೇರಣಾರ್ಥಕ ಚಲನ, ಚಲ್ವಾನ, ಚಲ್. ಸೊ ಇವೆಲ್ಲ ಪ್ರಥಮ ಚಲ್ವಾನ ಅಂದರೆ ಅದು ದ್ವಿತೀಯ ಪ್ರೇರಣಾರ್ಥಕಕ್ಕೆ ಬರ್ತದೆ. ಸೊ ಹಾಗಾಗಿ ಚಲಾನ ಇಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಸಿಕ್ಸ್ ಕ್ವೆಶ್ಚನ್, आज का युग इंटरनेट का युग है. ವಾಕ್ಯ ಮೇ ಪ್ರಯುಕ್ತ ವಿರಾಮ್ ಚಿಹ್ನೆ ಹೈ. ಸೊ ವಾಕ್ಯದಲ್ಲಿ ಬಳಸಿರುವಂತಹ ಚಿಹ್ನೆ ಯಾವುದು? ಸೊ ಅಲ್ಲಿ ಬಳಸಿರುವಂಥದ್ದು ಪೂರ್ಣ ವಿರಾಮ್ ಚಿಹ್ನೆ ಆಗಿರ್ತದೆ. ಅಲ್ಲಿ ಒಂದು ಸ್ಪಷ್ಟ ವಾಕ್ಯವಿದೆ, ಆಜ್ ಕಾ ಯುಗ್ ಇಂಟರ್ನೆಟ್ ಕಾ ಯುಗ್ ಹೈ. ಸೊ ಹಾಗಾಗಿ ಅದೊಂದು ಪೂರ್ಣ ವಿರಾಮ. ಏಳನೇ ಪ್ರಶ್ನೆ, ನಿಮ್ನಲಿಖಿತ್ ಮೇ ಸೆ ದೀರ್ಘ ಸಮಾಸ ಕಾ ಉದಾಹರಣೆ. ಸೊ ಕೊಟ್ಟಿರೋದ್ರಲ್ಲಿ ದೀರ್ಘ ಸಮಾಸಕ್ಕೆ ಬರುವಂತಹದ್ದು ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಇಲ್ಲಿ ರಾಜರಾಣಿ, ಪಿತಾಂಬರ, ತಾಜ್ ಮಹಲ್ ಸೊ ಇದಿದೆ. ಸೊ ಅದರಲ್ಲಿ ಕರೆಕ್ಟ್ ಆಗಿರುವ ಆನ್ಸರ್ ತ್ರಿದಾರ್ ಇಸ್ ದ ರೈಟ್ ಆನ್ಸರ್. ಏತ್ ಕ್ವಶನ್, ಫೌಫಟನ ಮುಹಾವರೆ ಕಾ ಅರ್ಥ ಹೈ. ಸೊ ಫೌಫಟನ ಅಂತ ಹೇಳಿದ್ರೆ ಪ್ರಥಮ್ ಹೋನಾ ಅನ್ನೋದು ಸರಿಯಾಗಿರುವಂತಹ ಉತ್ತರ. ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್. सेकेंड में निम्नलिखित प्रथम 2 शब्द को सूचित संबंध के अनुसार तीसरे शब्द का संबंधित शब्द लिखिए. ಸೊ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ನಾವು ಸರಿಯಾಗಿರೋ ಉತ್ತರ ಬರೀಬೇಕಾಗುತ್ತೆ. 9ನೇ ಪ್ರಶ್ನೆ, ಸೇಬ್ ಬೇಚನೆ ವಾಲಾ ಬೇಹಿಮಾನ್ ನಿಕಾಲಾ, रेवड़िया बेचने वाला ईमानदार निफाला इज द राइट आंसर. 10ನೇ ಪ್ರಶ್ನೆ, ಜೈನುಲಾಬ್ದೀನ್ ಆಶಿಯಮ್ಮ, ಜಲಾಲುದ್ದೀನ್ ಜೊಹಾರಾ. 11ನೇ ಪ್ರಶ್ನೆ, ಇ ಹ್ಯಾಕಿಂಗ್ ಅಭಿಶಾಪ್, ಇ ಗವರ್ನೆನ್ಸ್ ವರದಾನ. 12ನೇ ಪ್ರಶ್ನೆ, ತುಳಸಿದಾಸ್ ರಾಮಭಕ್ತ ಕವಿ, ಸೂರ್ದಾಸ್ ಕೃಷ್ಣ ಭಕ್ತ ಕವಿ. ಸೊ ಇದಿಷ್ಟು ನೋಡಿ ಆನ್ಸರ್ಸ್ ಬಹಳ ಈಸಿ ಇದೆ. ಸೊ ಅಲ್ಲಿ ನಮಗೆ ಅದು ಅರ್ಥ ಆಗ್ಬಿಟ್ರೆ, ಅವೆರಡು ಪದಗಳ ಅರ್ಥ ಆಗ್ಬಿಟ್ರೆ ನಮಗೆ ಮೂರನೇ ಪದವನ್ನು ಬರೀಲಿಕ್ಕೆ ಬಹಳ ಯೂಸ್ ಆಗುತ್ತೆ. ಹಾಗಾಗಿ ಅನುರೂಪತೆಗಳನ್ನು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ನೆಕ್ಸ್ಟ್ ಥರ್ಡ್ ಮೇ ನಿಮ್ನಲಿಖಿತ ಪ್ರಶ್ನೋಕೆ ಉತ್ತರ ಏಕೇಕ್ ವಾಕ್ಯ ಮೇ ಲಿಖೆ. ಒಂದು ವಾಕ್ಯಗಳಲ್ಲಿ ಬರೀಬೇಕು. 13ನೇ ಪ್ರಶ್ನೆ, ಬಸಂತ್ ಅವ್ರ ಪ್ರತಾಪ್ ಕಹಾ ರಹತೆ ಹೈ. ಬಸಂತ್ ಅವ್ರ ಪ್ರತಾಪ್ ಅಹಿರ್ ಟೀಲೆ ಮೇ ಬೀಕು ಆಹರಿ ಕೆ घर में रहते थे. 14ನೇದು, ಸಮಯ ಕಿಸ್ಕಾ ದಿಯಾ ಹುವಾ ಅನುಪಮ್ ದನ್ ಹೈ. ಸೊ ಸಮಯ ಈಶ್ಕಾ ದೇ ಅನುಪಮ್ ದನ್ ಹೈ. ಸೊ 15ನೇ ಪ್ರಶ್ನೆ, ITIS का विस्तृत रूप क्या है. ITIS का विस्तृत रूप है इंफॉर्मेशन टेक्नोलॉजी इनबिल्ड सर्विस. 16ನೇ ಪ್ರಶ್ನೆ, आज की दुनिया कैसी थी. आज की दुनिया विचित्र और नवीन है.
सो इदिष्टु निम्गे वन वर्ड आंसर्स क्वेश्चन आंसर्स मक्कಳ. नेक्स्ट फोर्थ में निम्नलिखित प्रश्नों के उत्तर 2-3 वाक्य में लिखिए. सो ಇಲ್ಲಿ ನಮಗೆ 8 ಪ್ರಶ್ನೆಗಳು ಬರ್ತವೆ. 17ನೇ ಪ್ರಶ್ನೆ, मातृभूमि कविता में भारत माता का स्वरूप कैसे वर्णित है. सो ಯಾವ ರೀತಿ ವರ್ಣನೆ ಮಾಡಿದ್ದಾರೆ. मातृभूमि हमारे के जननी है, भारत माता के एक हाथ में न्याय पताक है जो न्याय का प्रतीक है, दूसरे हाथ में ज्ञान का दीप है जो ज्ञान का प्रतीक है. भारत माता न्याय तथा ज्ञान द्वारा बच्चों के मार्गदर्शन कर रही है. इस प्रकार भारत माँ का स्वरूप सुशोभित है. सो इदिष्टನ್ನು ಬರೆದ್ರೆ ನಿಮಗೆ ಈ ಪ್ರಶ್ನೆಗೆ 2 अंक ಸಿಗುತ್ತೆ. 18ನೇದು, मनुष्य के लिए सुख का प्राप्ति कब संभव है. मनुष्य की हमेशा उद्योगी होना चाहिए, अगर पर परिश्रम रहे, समय को ना गावकर उसका सदुपयोग करे, तब उसे सुख की प्राप्ति संभव हो. 19ನೇದು, बसंत के पैर देकर डॉक्टर ने क्या कहा. बसंत के पैर देकर डॉक्टर ने कहा कि पंडित जी, ऐसा लगाता है कि पैर की हटूटी टूट गई है, स्क्रीन करके देखना होगा, दूसरा पैर ठीक है पर इसे अभी अस्पताल से जाना चाहिए. 20ನೇ ಪ್ರಶ್ನೆ, कलाम जी का बचपन बड़ी निश्चिंत और सदगी में बीता कैसे है. सो अब्दुल कलाम के पिता आडंबरहीन व्यक्ति थे और सभी अनावश्यक एवं ऐश आराम वाली चीज से दूर रहे थे. घर पर सभी आवश्यक चीज समुचित मात्रा में सरलता से उपलब्ध थी, इसलिए कलाम का बचपन निश्चिंत और सदगी में बीता. 21ನೇ ಪ್ರಶ್ನೆ, दुकानदार ने सेब का वर्णन कैसे किया. सो दुकानदार ने सेब का वर्णन इस प्रकार करता है. बाबूजी, बड़े मज़ेदार सेब आए, काज कश्मीर के, आप ले जाए, खाकर तबीयत खुश हो जाएगी. 22ನೇ ಪ್ರಶ್ನೆ, लालिम और किन लालीदाम जंगल की और क्यों चल पड़े. नेक्स्ट 23ನೇ प्रश्न, शनि सौरमंडल का सबसे सुंदर ग्रह है और शनि का वातावरण कैसे बना हुआ. सो अवेरडू आंसर्स ಎಲ್ಲ ಇಲ್ಲೇ ಇದೆ ಮಕ್ಕಳ. नेक्स्ट सत्य का स्वरूप कैसे होता है ಅಥವಾ अनवर ने मीना मैडम में क्या कहा. सो ಕಂಪ್ಲೀಟ್ ಆಗಿ ಎಲ್ಲ ಆನ್ಸರ್ಸ್ ಇದೆ ಮಕ್ಕಳ. ನೆಕ್ಸ್ಟ್ ನಿಮಗೆ ಫಿಫ್ತ್ ಮೇನ್ಗೆ ಬಂದರೆ 3 ಅಂಕದ ಪ್ರಶ್ನೆಗಳು. 25ನೇ ಪ್ರಶ್ನೆ, बालकृष्ण अपनी माता से बलराम के बारे में क्या क्या शिकायत करता है. नेक्स्ट, प्रकृति के सर्वत्र है विजयी पुरुष आसीन, इस पंक्ति का आशय स्पष्ट कीजिए. नेक्स्ट 27ನೇ प्रश्न, धीरज सक्सेना का बुद्धिमान रोबोट की जरूरत क्यों थी. नेक्स्ट 28ನೇದು, लेखक ने कमर जोड़कर जाने की निर्णय क्यों लिया. सो ಕಂಪ್ಲೀಟ್ ಆಗಿ ಮಕ್ಕಳ ಎಲ್ಲ ಆನ್ಸರ್ಸ್ಗಳನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. सो गिल्लू का अंतिम दिन का वर्णन कीजिए. सो इवेಲ್ಲ इंपॉर्टेंट क्वेश्चन से ಆಗಿದ್ದಾವೆ. गांव का एक आदर्श गांव से बनाया जा सकता है. बचेंद्री ने पहाड़ पर चढ़ने की तैयारी किस प्रकार थी. सो ಇವೆಲ್ಲ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಮಕ್ಕಳ. ಸೊ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ. ಸೊ ಇದರ PDF ಅನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಮಕ್ಕಳ. ಸೊ ಡೌನ್ಲೋಡನ್ನು ಮಾಡಿಕೊಂಡು ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಮಕ್ಕಳ. ಸೊ ಈ ಒಂದು ವಿಡಿಯೋ ನಿಮಗೆ ಬಹಳ ಯೂಸ್ ಆಗುತ್ತೆ. ಸೊ ಅಲ್ಲಿಗೆ ನಾನು ಕಂಪ್ಲೀಟ್ ಆಗಿ ನಿಮಗೆ 2 ಕ್ವೆಶ್ಚನ್ ಪೇಪರ್ಸ್ದು PDF ಅನ್ನು ನಿಮಗೆ ಕೊಟ್ಟಿದ್ದೀನಿ ಮಕ್ಕಳ. ಸೊ ಇಲ್ಲಿ ನಿಮಗೆ ಪದ್ಯಾಂಶ ಕೊಟ್ಟಿರ್ತಾರೆ, ಅದನ್ನು ನೋಡಿ ಆನ್ಸರನ್ನು ಮಾಡ್ಕೊಳ್ಳಿ. ಈಸಿ ಇರುತ್ತೆ. ನೆಕ್ಸ್ಟ್ ನಿಮಗೆ ಪ್ರಬಂಧ ಇರುತ್ತೆ. ಆಲ್ಮೋಸ್ಟ್ ಇಂಟರ್ನೆಟ್ पर्यावरण का महत्व ಮತ್ತು ಜನಸಂಖ್ಯೆ ಮತ್ತು ಇಂಟರ್ನೆಟ್ ಎರಡನ್ನು ಕಲ್ತ್ಕೊಂಡ್ಬಿಡಿ ಸಾಕು, ಬೇರೆ ಏನು ಬೇಡ. ಅವೆರಡರಲ್ಲಿ ಯಾವುದಾದ್ರೂ ಒಂದಂತೂ ಇದ್ದೇ ಇರ್ತದೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಮೇನಿಗೆ ಬಂದರೆ ನಿಮಗೆ ಒಂದು ಪತ್ರಲೇಖನ ಇರ್ತದೆ. ಸೊ 2 ಪತ್ರಲೇಖನ, ಒಂದು ಚುಟ್ಟಿ ಪತ್ರ ಇರುತ್ತೆ ಅಥವಾ ಇನ್ನೊಂದು ನಿಮ್ಮ ಪಿತಾಜಿಗೆ ಬರೀಲಿಕ್ಕೆ ಇರ್ತದೆ. ಹಾಗಾಗಿ ಚುಟ್ಟಿ ಪತ್ರವನ್ನೇ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ ಆಗಿರುತ್ತೆ ಮಕ್ಕಳ. PDF ಡೌನ್ಲೋಡ್ ಮಾಡ್ಕೊಂಡು ಎಕ್ಸಾಮ್ಗೆ ರೆಡಿ ಆಗಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.